ಬೆಳಗಿನ ತಿಂಡಿಗೆ ಉಪ್ಪಿಟ್ಟು ಅಂತ ಮಾಡಿದರೆ ಮೊದಲು ಬರೋ ಉತ್ತರನೇ ನನಗೆ ಬೇಡ ಅಂತ. ಆದರೆ ಈ ರೀತಿಯಾಗಿ ಉಪ್ಪಿಟ್ಟನ್ನು ಮಾಡಿಕೊಟ್ರೆ 1 ಪ್ಲೇಟ್ ತಿನ್ನೋರು 2 ಪ್ಲೇಟ್ ತಿನ್ನೋದಂತೂ ಖಂಡಿತ. ಸ್ವಾದ ಕುಟೀರದ ಅಭಿಮಾನಿಗಳಿಗೆಲ್ಲ ಸ್ವಾಗತ ಹೇಳ್ತಾ ಇವತ್ತೊಂದು ರುಚಿಯಾಗಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಹೆಚ್ಚಾಗಿ ನಾನು ತರಕಾರಿ ಬಳಸೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮೊದಲಿಗೆ ಒಂದು ಕುಕ್ಕರ್ಗೆ 1 ಬಟ್ಲಷ್ಟು ಹುರುಳಿಕಾಯಿ, 1 ಬಟ್ಲಷ್ಟು ಕ್ಯಾರೆಟ್ಟು ಮತ್ತು 1 ಬಟ್ಲಷ್ಟು ಬಟಾಣಿ, 1 ಬಟ್ಲಷ್ಟು ಆಲೂಗೆಡ್ಡೆ, ಎಲ್ಲ ರೀತಿಯಾದ ತರಕಾರಿಗಳನ್ನು ನಾನು ಇದಕ್ಕೆ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಿಮಗೊಂದು ಸೀಕ್ರೆಟ್ ಆಗಿರೋ ಟಿಪ್ಪನ್ನು ಹೇಳ್ಕೊಡ್ತೀನಿ. ಹಸಿರು ತರಕಾರಿ ಹಸಿರಾಗಿ ಇರಬೇಕು ಅಂದರೆ ಅದಕ್ಕೆ 1 ಚಮಚದಷ್ಟು ಸಕ್ಕರೆಯನ್ನು ಹಾಕಿ ಬೇಯಿಸ್ಕೊಂಡ್ರೆ ಅದು ಹಸಿರಾಗೇ ಇರುತ್ತೆ. ಕುಕ್ಕರ್ ಮುಚ್ಚಳನ ಮುಚ್ಚಿ ವೆಯ್ಟನ್ನು ಇಟ್ಟು ಈಗ ಇದನ್ನು 2 ರಿಂದ 3 ವಿಷಿಲ್ಲು ಕೂಗಿಸ್ಕೊಂಡ್ರೆ ತರಕಾರಿ ತುಂಬ ಚೆನ್ನಾಗಿ ಬೆಂದಿರುತ್ತೆ. ತರಕಾರಿಗಳು ಬೇಯೋದ್ರೊಳಗೆ ನೀವು ಕೂಡ ಸ್ವಾದ ಕುಟೀರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗ್ಬಿಟ್ಟು ಒಂದು ಸರಿ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿಬಿಟ್ಟು ಬಂದುಬಿಡಿ. ಹಾಗೆ ಬೆಲ್ ಐಕಾನನ್ನು ಒತ್ತಿ ನಾನು ಯಾವುದೇ ರುಚಿಯಾದ ಅಡುಗೆಗಳನ್ನು ಮಾಡಿದ್ರೆ ನಿಮಗೆ ಇಮ್ಮಿಡಿಯೇಟ್ ನೋಟಿಫಿಕೇಷನ್ ಸಿಗುತ್ತೆ. ನೆಕ್ಸ್ಟ್ ಈಗ ನಾನು ಒಂದು ದೊಡ್ಡ ಬಾಣಲಿಗೆ 3 ರಿಂದ 4 ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಹಾಗೆ ಜೊತೆಗೆ 2 ಚಮಚದಷ್ಟು ತುಪ್ಪ ಕೂಡ ಹಾಕೋತಾ ಇದ್ದೀನಿ. ಈಗ ಒಂದು ಒಗ್ಗರಣೆಯನ್ನು ಮಾಡ್ಕೊಂಬಿಡೋಣ. 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಹಾಗೆ ಸ್ವಲ್ಪ ಗೋಡಂಬಿನೂ ಕೂಡ ನಾನು ರುಚಿಗೆ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಆದರೆ ಗೋಡಂಬಿ ಫ್ರೈ ಆಗಿರೋದು ಮಧ್ಯ ಸಿಕ್ಕಿದ್ರೆ ಕುಟುಂಬ ಅಂತ ತುಂಬ ರುಚಿಯಾಗಿರುತ್ತೆ. ನೆಕ್ಸ್ಟ್ ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, 2 ರಿಂದ 3 ಬ್ಯಾಡಗಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ಸ್ವಲ್ಪ ಇಂಗು ಮತ್ತು ಅರಿಶಿನ 1 ಅರ್ಧ ಚಮಚದಷ್ಟು ಹಾಕಿ ಒಂದು ಸಣ್ಣದಾಗಿ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನು 1 ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೊಮೆಟೊನ ಕೂಡ ಕಟ್ ಮಾಡಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಇದನ್ನು ಕುಕ್ಕರಲ್ಲಿ ನಾವು ಬೇಯಿಸ್ಕೊಂಡ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಇದನ್ನು ಒಗ್ಗರಣೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಈಗ ಕುಕ್ಕರ್ ವಿಷಿಲ್ ಕೂಡ ಬಂದಿದೆ. ತರಕಾರಿಗಳು ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ತರಕಾರಿ ಬೇಯಿಸಿರುವಂಥ ನೀರನ್ನ ಯಾವುದೇ ಕಾರಣಕ್ಕೂ ಚೆಲ್ಲಕ್ಕೆ ಹೋಗಬೇಡಿ. ಇದನ್ನು ಕೂಡ ಅಡುಗೆಗೆ ಬಳಸ್ಕೊಳ್ಳೋಣ. ಈಗ ಒಗ್ಗರಣೆಯಲ್ಲಿ ಬೇಯ್ತಾ ಇರೋ ತರಕಾರಿ ಜೊತೆಗೆ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋ ಅಂಥ ಎಲ್ಲ ತರಕಾರಿಗಳನ್ನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೀರು 1 ರಿಂದ 2 ಕುದಿ ಬಂದಮೇಲೆ ಈಗ ನಾನು ಇದಕ್ಕೆ ವಾಂಗಿಬಾತಿನ ಪುಡಿನ ಹಾಕ್ತಾಯಿದ್ದೀನಿ. 1-2 ಚಮಚದಷ್ಟು. ಇದು ಹಾಕಿದ್ರೆ ಒಳ್ಳೆಯೇ ಫ್ಲೇವರ್ ಕೊಡುತ್ತೆ. ಜೊತೆಗೆ 2 ಚಮಚದಷ್ಟು ಬೆಲ್ಲ ಕೂಡ ಹಾಕ್ತೀನಿ. 1 ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿಯನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ನೀವೇನಾದರೂ ಈ ರೀತಿಯಾಗಿ ಉಪ್ಪಿಟ್ಟು ಮಾಡಿದ್ರಿ ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದಕ್ಕೆ ನಾನು ಬಳಸಿರುವಂಥ ವಾಂಗಿಬಾತ್ ಪುಡಿ ಕೂಡ ನಾನು ಮನೆಯಲ್ಲೇ ಮಾಡಿದರು. ಅದು ರೆಸಿಪಿ ಬೇಕು ಅಂದರೂ ಕೂಡ ಕಾಮೆಂಟಲ್ಲಿ ತಿಳಿಸಿ. ಖಂಡಿತ ವಾಂಗಿಬಾತ್ ಪೌಡರ್ ರೆಸಿಪಿನೂ ಕೂಡ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಈಗ ನಾನು ಇದಕ್ಕೆ ಬನ್ಸಿ ರವೆ 1 ಕಪ್ಪಷ್ಟು ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಬೆಚ್ಚಗೆ ಹುರಿದು ತೆಗೆದಿಟ್ಕೊಂಡಿದ್ದೀನಿ. ಆ ವಿಡಿಯೋ ಇದರಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ, ಕ್ಷಮೆ ಇರಲಿ. ಈಗ ರವೆ ಎಲ್ಲ ಹಾಕಿದ್ಮೇಲೆ ತರಕಾರಿ ಜೊತೆಗೆ ಅದು ಹೊಂದ್ಕೋಬೇಕು, ಚೆನ್ನಾಗಿ ಬೇಯಬೇಕಾಗತ್ತೆ. ಅದಕ್ಕೆ ಮುಚ್ಚಳನ ಇಟ್ಟು 1-2 ನಿಮಿಷ ಬೇಯಿಸ್ಕೊಳ್ಳೋಣ. ಈ ರೆಸಿಪಿಗೆ ನಾನು ಹುಳಿ ಸಿಹಿ ಗೊಜ್ಜು ಬಾತ್ ಅಂತ ಹೆಸರನ್ನು ಇಟ್ಟಿದ್ದೀನಿ. ನೀವು ಕೂಡ ಈ ರೆಸಿಪಿನ ಒಂದ್ಸರಿ ಆದರೂ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.